ಹಲೋ ಗೆಳೆಯರೆ, ನಮ್ಮ ಲೈಕ್ಸ್ ಬೆಂಗಳೂರು ಚಾನೆಲ್ನ ಪ್ರಿಲಿಮ್ಸ್ ಮ್ಯಾರಥಾನ್ 2021 ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ನಾವು ಇಂಪಾರ್ಟೆಂಟ್ ಕನ್ವೆನ್ಷನ್ಸ್ಗೆ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಈ ರೀತಿ ಮುಂತಾದ ಅಗ್ರಿಮೆಂಟ್ಸ್ಗಳನ್ನು ನೋಡಿದ್ವಿ. ಮುಂದುವರಿದು ಇವಾಗ ನಾವು ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿಯಿಂದ ಮುಂದೆ ಬರುವಂಥ ಎಲ್ಲ ಅಗ್ರಿಮೆಂಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮುಂದುವರೆದು ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಹೆಸರೇ ಸೂಚಿಸುವಂತೆ ನಮ್ಮಲ್ಲಿರುವಂಥ ಜೈವಿಕ ಸಮೃದ್ಧತೆಯನ್ನು ನಾವು ಕಾಪಾಡೋದಕ್ಕೋಸ್ಕರ ಅಥವಾ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಈ ಒಂದು ಕನ್ವೆನ್ಷನ್ನ ತೆಗೆದುಕೊಂಡು ಬಂದಿದ್ದು. ಸೊ ಈ ಕನ್ವೆನ್ಷನ್ನ 3 ಮುಖ್ಯ ಉದ್ದೇಶಗಳನ್ನು ಅಥವಾ ಆಬ್ಜೆಕ್ಟಿವ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಇರುವಂತಹ ಜೈವಿಕ ಸಮೃದ್ಧತೆಯನ್ನು ನಾವು ಯಾವ ರೀತಿ ಕಾಪಾಡ್ಕೊಳ್ಬೇಕು, ಅಂದರೆ ಕನ್ಸರ್ವೇಷನ್ ಯಾವ ರೀತಿ ಮಾಡಬೇಕು ಅನ್ನೋದು. ಎರಡನೇದಾಗಿ ಇರುವಂತಹ ಸಮೃದ್ಧತೆಯನ್ನು ನಾವು ಯಾವ ರೀತಿ ಸಸ್ಟೈನಬಲ್ ಆಗಿ ಯೂಸ್ ಮಾಡಬೇಕು. ಸಸ್ಟೈನಬಲ್ ಯೂಸ್ ಅಂದ್ರೇನು, ಇವತ್ತಿಗೂ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ನನ್ನ ಮುಂದಿನ ಪೀಳಿಗೆಗೂ ಅದು ಇರುವಂತೆ ನಾನು ಯೂಸ್ ಮಾಡುವಂಥದ್ದು. ಅಷ್ಟೇ ಅಲ್ಲದೆ ಪ್ರತಿಯೊಂದು ರಿಸೋರ್ಸ್ಗೂ ಅದರ ರಿಸೋರ್ಸ್ ಸೈಕ್ಲಿಂಗ್ ಅಂತ ಇರುತ್ತೆ. ಅಂದರೆ ನಾವು ಎಷ್ಟು ಯೂಸ್ ಮಾಡ್ತಿದ್ದೀವಿ ಮತ್ತು ಅದಷ್ಟು ರೀಸೈಕಲ್ ಆಗುವಂಥ ಚಾನ್ಸಸ್ ಇದೆ. ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಯೂಸ್ ಮಾಡೋದನ್ನು ನಾವು ಸಸ್ಟೈನಬಲ್ ಯೂಸ್ ಅಂತ ಕರೆಯುವಂಥದ್ದು. ಮುಂದುವರಿದು ಇರುವಂಥ ಜೈವಿಕ ಸಮೃದ್ಧತೆಯಿಂದ ಏನೇ ಅನುಕೂಲಗಳಾದರೂ ಕೂಡ ಅದನ್ನು ಫೇರ್ ಆ್ಯಂಡ್ ಈಕ್ವಿಟಬಲ್ ಶೇರಿಂಗ್ ಮಾಡ್ಕೊಳ್ಬೇಕು ಅನ್ನೋದು. ಅಂದರೆ ಇಮ್ಯಾಜಿನ್ ಮಾಡಿ, ನಮ್ಮ ಏನ್ಷಿಯಂಟ್ ಸಿವಿಲೈಸೇಷನಿಂದ ಕೂಡ ನಮ್ಮಲ್ಲಿ ಕೆಲವೊಂದು ಮೆಡಿಕಲ್ ಪ್ರಾಕ್ಟೀಷನ್ ಸಿಸ್ಟಮ್ಸ್ ಇವೆ ಅಂತ, ಅಂದರೆ ಆಯುರ್ವೇದಿಕ್ ಪ್ರಾಕ್ಟೀಸ್ ಸಿಸ್ಟಮ್ಸ್ ಇವೆ. ಸೊ ಈ ಆಯುರ್ವೇದಿಕ್ ಪ್ರಾಕ್ಟೀಸ್ ಸಿಸ್ಟಮಿಂದ ನಾನು ಯಾವುದೋ ಒಂದು ಔಷಧಿಯನ್ನು ಕಂಡುಹಿಡ್ದಿರ್ತೀನಿ. ಈ ಔಷಧಿಯ ಅನುಕೂಲವನ್ನು ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿ ತನ್ನ ಬಳಸ್ಕೊಂಡು ಅದಕ್ಕೊಂದು ಪೇಟೆಂಟ್ ತೊಗೊಂಡು ಆ ಕಾರ್ಪೊರೇಟ್ ಕಂಪನಿ ಅದಕ್ಕೆ ಆಗುವಂಥ ಎಲ್ಲ ಅನುಕೂಲವನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ. ಬಟ್ ಆ ಒಂದು ಔಷಧಿಯನ್ನು ಸಾಂಪ್ರದಾಯಿಕವಾಗಿ ಭಾರತ ದೇಶದಲ್ಲಿ ಯೂಸ್ ಮಾಡಿರೋದಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆ ಕಾರ್ಪೊರೇಟ್ ಕಂಪ್ನಿ ಮಾತ್ರ ಅದರ ಮಾಲೀಕತ್ವವನ್ನು ಪಡ್ಕೊಳ್ಳೋದಲ್ಲ, ಅಲ್ಲಿ ಯಾವ ಒಂದು ಕಮ್ಯುನಿಟಿ ಅಥವಾ ಯಾವ ಒಂದು ಪ್ರದೇಶದಲ್ಲಿ ಅದನ್ನು ಬೆಳೀತಿದ್ರು ಅಂಥವ್ರಿಗೂ ಕೂಡ ಆ ಬೆನಿಫಿಟ್ ಶೇರ್ ಆಗಬೇಕು. ಅದರಿಂದ ಬರುವಂಥ ಲಾಭ ಎಲ್ಲರಿಗೂ ಮುಟ್ಟಬೇಕು ಅನ್ನೋದೇ ಈ ಒಂದು ಫೇರ್ ಆ್ಯಂಡ್ ಈಕ್ವಿಟಬಲ್ ಶೇರಿಂಗ್ ಕಾನ್ಸೆಪ್ಟಿನ ಅರ್ಥ. ಸೊ CBD ಅಂದಿದ ತಕ್ಷಣ ನೀವು 3 ಪ್ರಿನ್ಸಿಪಲ್ಸ್ನ ಜ್ಞಾಪಕ ಇಟ್ಕೊಳ್ಬೇಕು. CSE ಕನ್ಸರ್ವೇಷನ್, ಸಸ್ಟೈನಬಲ್ ಯೂಸ್, ಈಕ್ವಿಟಬಲ್ ಶೇರಿಂಗ್. ಈ 3 ಪ್ರಿನ್ಸಿಪಲ್ಸ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ CBD ನಿಮಗೆ ಈಸಿಯಾಗಿ ಅರ್ಥ ಆಗುವಂಥದ್ದು. ಸೊ ಇಲ್ಲಿ ಇನ್ನೊಂದು ನೀವು ಏನು ಜ್ಞಾಪಕ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, CBD ಕೂಡ ಅರ್ತ್ ಸಮ್ಮಿಟ್, ರಿಯೋ ಡಿ ಜನೀರೋದಲ್ಲಿ ನಡೆದಂಥ 1992ರಲ್ಲಿ ನಡೆದಂಥ ಅರ್ತ್ ಸಮ್ಮಿಟ್ನ ಒಂದು ಇಂಪಾರ್ಟೆಂಟ್ ಅಗ್ರಿಮೆಂಟ್. ಆ್ಯಂಡ್ ಈ ಒಂದು ಅಗ್ರಿಮೆಂಟ್ ಕೂಡ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್. ನಾ ಹೇಳಿರೋ ರೀತಿಯಲ್ಲಿ ಯಾವಾಗಲೇ ಒಂದು ಕನ್ವೆನ್ಷನ್ ಬಗ್ಗೆ ಬಂದಾಗ ಅದು ಲೀಗಲಿ ಬೈಂಡಿಂಗ್, ನಾನ್ ಲೀಗಲಿ ಬೈಂಡಿಂಗ್ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಮುಂದುವರೆದು ಈ ಒಂದು ಅಗ್ರಿಮೆಂಟ್ನ 195 ಕಂಟ್ರಿಗಳು ಸೈನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ ಅಂಗಸಂಸ್ಥೆ ಕೂಡ ಇದನ್ನು ಸೈನ್ ಮಾಡಿರುವಂಥದ್ದು. ಇದರ ಮೂಲ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಏನು ಅಂತ ಹೇಳಿದ್ರೆ, ಯುನೈಟೆಡ್ ಸ್ಟೇಟ್ಸ್ ಇದರ ರ್ಯಾಟಿಫಿಕೇಶನ್, ಈ ಒಂದು ಅಗ್ರಿಮೆಂಟಿಗೆ ರ್ಯಾಟಿಫಿಕೇಶನ್ ಮಾಡಿಲ್ದಿರುವುದು. ಮುಂದಿನ ವಿಷಯ ಕಾರ್ಟೆಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ. ಕಾರ್ಟೆಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ 2000 ಇಸ್ವಿಯಲ್ಲಿ ಅಡಾಪ್ಷನ್ ಆಯಿತು. ಅದರ ಜಾರಿಗೆ ಬಂದದ್ದು 2003ನೇ ಇಸ್ವಿಯಲ್ಲಿ. ಕಾರ್ಟೆಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಏನಿದೆ, ಇದೊಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆಗಿರುವಂಥ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿಗೆ ಸಪ್ಲಿಮೆಂಟರಿ ಅಗ್ರಿಮೆಂಟ್ ಅಂತ ಕರಿತೀವಿ. ಈ ಒಂದು ಅಗ್ರಿಮೆಂಟ್ ಏನಿದೆ ಇದು ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಟ್ರಾನ್ಸ್ಪೋರ್ಟ್ ಮಾಡಬೇಕು ಮತ್ತು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿರುವಂಥದ್ದು. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಸೊ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ಗೂ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ಗೂ ಅಷ್ಟೇನು ವ್ಯತ್ಯಾಸವಿಲ್ಲ. ಸೊ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂದರೆ ಮಾಡರ್ನ್ ಬಯೋಟೆಕ್ನಾಲಜಿ ಟೆಕ್ನಿಕ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಜೆನೆಟಿಕ್ ಮಾಡಿಫಿಕೇಷನ್ಸ್ ಮಾಡಿರ್ತೀವಲ್ಲ ಅದನ್ನು ನಾವು ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಉದಾಹರಣೆಗೆ BT ಕಾಟನ್ ಅಂತ ಹೇಳ್ಬೋದು, ನಾವು BT ಬ್ರಿಂಜಾಲ್ ಹೇಳ್ಬೋದು. ಇವೆಲ್ಲವನ್ನು ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಮಾಡಿಫಿಕೇಷನ್ ಮಾಡಿರುವಂಥದ್ದು. ಸೊ ಈ ಒಂದು ಕಾರ್ಟೆಜಿನಾ ಪ್ರೋಟೋಕಾಲ್ ಉದ್ದೇಶ ಏನು ಅಂತ ಹೇಳಿದ್ರೆ, ಸಪೋಸ್ ನಾನೊಂದು ಜೆನೆಟಿಕಲಿ ಮಾಡಿಫೈ ಮಾಡಿರುವಂಥ ಯಾವುದೇ ಒಂದು ಪ್ಲಾಂಟನ್ನು ಬೇರೆ ಒಂದು ದೇಶಕ್ಕೆ ಅಥವಾ ಯಾವುದೇ ಒಂದು ಟ್ರೀನ ಬೇರೆ ಒಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ದೀನಿ ಅಂದರೆ ನಾನು ಪ್ರಿಯಾರ್ಡ್ ಇನ್ಫಾರ್ಮ್ ಅಗ್ರಿಮೆಂಟನ್ನು ಸೈನ್ ಮಾಡಬೇಕು. ಏನಂತ ಹೇಳಿದ್ರೆ, ಸೊ ಆ ಒಂದು ದೇಶಕ್ಕೆ ನಾನು ಈ ಥರ ಜೆನೆಟಿಕಲಿ ಡೆವಲಪ್ ಮಾಡಿರುವಂಥ, ಜೆನೆಟಿಕಲಿ ಗ್ರೋ ಮಾಡಿರುವಂಥ ಕ್ರಾಪ್ಸ್ಗಳನ್ನು ನಿಮ್ಮ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀನಿ. ಸೊ ಹೀಗಾಗಿ ಬಯೋಸೇಫ್ಟಿ ನಾರ್ಮ್ಸ್ ಅಂದರೆ ಯಾವ್ಯಾವ ಪೆಸ್ಟಿಸೈಡ್ಸ್ಗಳನ್ನು ಯೂಸ್ ಮಾಡಿದ್ದೀನಿ, ಇದರಿಂದ ಆಗುವಂಥ ಅನುಕೂಲಗಳೇನು, ಅನಾನುಕೂಲಗಳೇನು, ಇದರಿಂದ ಏನಾದರೂ ತೊಂದರೆಗಳಿದೆಯಾ, ಇವೆಲ್ಲ ಮಾಹಿತಿಯನ್ನು ನಾನು ಪೂರ್ವಾಗ್ರಹವಾಗಿ ಅಂದರೆ ಪ್ರಿಯಾರ್ಡ್ ಇನ್ಫಾರ್ಮ್ಡ್ ಅಗ್ರಿಮೆಂಟ್ನ ಮುಖಾಂತರ ಮತ್ತೊಂದು ದೇಶಕ್ಕೆ ಕೊಡ್ಬೋದು. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಟ್ರಿಗೆ ತಾನು ಇಂಪೋರ್ಟ್ ಮಾಡ್ಕೊಳ್ತಿರುವಂತಹ ವಸ್ತುಗಳಿವೆ ಅದು ಬಯಾಲಜಿಕಲಿ ಸೇಫ್ ಆಗಿದೆಯಾ ಇಲ್ವಾ, ಮತ್ತು ಅದು ಬರೋದ್ರಿಂದ ಯಾವುದಾದ್ರೂ ಏಲಿಯನ್ ಅಥವಾ ಬೇರೆ ಬೇರೆ ಡಿಸೀಸ್ಗಳು ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇದೆಯಾ, ಈ ರೀತಿ ಯಾವುದೇ ಒಂದು ಇಂಪೋರ್ಟಿಂಗ್ ಕಂಟ್ರಿಗೆ ಎಲ್ಲ ಮಾಹಿತಿ ಇರಬೇಕು. ಅಷ್ಟೇ ಅಲ್ಲದೆ ಡೆವಲಪ್ಡ್ ಕಂಟ್ರೀಸ್ಗಳು ತಾನು ಎಕ್ಸ್ಪರಿಮೆಂಟೇಷನ್ಗೋಸ್ಕರ ಯಾವುದೇ ರೀತಿಯಾಗಿ ಡೆವಲಪಿಂಗ್ ಕಂಟ್ರೀಸ್ ಮೇಲೆ ಹೊರೆಯನ್ನು ಹೊರಿಸಬಾರ್ದು ಅನ್ನೋ ಕಾರಣಕ್ಕೂ ಕೂಡ ಕಾರ್ಟೆಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿನ ತೆಗೆದುಕೊಂಡು ಬಂದಿರುವಂಥದ್ದು. ಸೊ ಇಲ್ಲಿ
ಇದನ್ನು ಯಾಕೆ ನಾವು CBDಯ ಸಬ್ಸೆಕ್ಷನ್ ಆಗಿ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಒಂದು ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಬರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಬಯೋಡೈವರ್ಸಿಟಿ ಆ ಲೋಕಲ್ ಬಯೋಡೈವರ್ಸಿಟಿ ಇರುತ್ತೆ, ಅದಕ್ಕೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಮಾನವನ ಹ್ಯೂಮನ್ ಹೆಲ್ತ್ ರಿಸ್ಕ್ ಮತ್ತು ಬಯಾಲಜಿಕಲ್ ಡೈವರ್ಸಿಟಿ ಇವೆರಡನ್ನ ಗಮನದಲ್ಲಿಟ್ಕೊಂಡು ನಾವು ಕಾರ್ಟಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿಯನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಮತ್ತೊಂದು ಪ್ರೋಟೋಕಾಲ್ ಬಂದು ನಗೋಯಾ ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ನೀವು CBDಯ 3 ಪ್ರಿನ್ಸಿಪಲ್ಸ್ಗಳನ್ನು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದೆ. ಸೊ ಮೊದಲನೇ ಪ್ರಿನ್ಸಿಪಲು ಕನ್ಸರ್ವೇಷನ್, ಎರಡನೇ ಪ್ರಿನ್ಸಿಪಲ್ಸು ಸಸ್ಟೈನಬಲ್ ಯುಟಿಲೈಸೇಷನ್, ಮೂರನೇ ಪ್ರಿನ್ಸಿಪಲು ಈಕ್ವಿಟಬಲ್ ಶೇರಿಂಗ್. ಸೊ ಈ ಮೂರನೇ ಕಾಂಪೊನೆಂಟ್ ಏನಿದೆ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ, ಈಕ್ವಿಟಬಲ್ ಶೇರಿಂಗ್, ಸೊ ಅದೇ ನಗೋಯಾ ಪ್ರೋಟೋಕಾಲ್ ಅಂತ ಹೇಳ್ತಿರುವಂಥದ್ದು ನಾವು. ಸೊ ಅಂದರೆ ನಮ್ಮಲ್ಲಿರುವಂಥ ಜೆನೆಟಿಕ್ ರಿಸೋರ್ಸಸ್ಗಳ ಆಕ್ಸೆಸ್ ಆಗಿರ್ಬೋದು ಮತ್ತು ಅದರಿಂದ ಬರುವಂಥ ಅನುಕೂಲ ಅಂದರೆ ಬೆನಿಫಿಟ್ಸ್ ಏನಿದೆ ಅದನ್ನು ಫೇರ್ ಆ್ಯಂಡ್ ಈಕ್ವಿಟಬಲ್ ಆಗಿ ಶೇರ್ ಮಾಡ್ಕೊಳ್ಬೇಕು. ಯಾವ ರೀತಿ ಫೇರ್ ಆ್ಯಂಡ್ ಈಕ್ವಿಟಬಲ್ ಆಗಿ ಶೇರ್ ಮಾಡ್ಕೊಳ್ಬೇಕು ಅನ್ನುವಂಥ ಪ್ರಾವಿಷನ್ಸ್ಗಳನ್ನೇ ನಾವು ನಗೋಯಾ ಪ್ರೋಟೋಕಾಲಲ್ಲಿ ತೆಗೆದುಕೊಂಡು ಬಂದಿರುವಂಥದ್ದು. ಸೊ ಹೀಗಾಗಿ ಜ್ಞಾಪಕ ಇಟ್ಕೊಳ್ಳಿ, ನಗೋಯಾ ಪ್ರೋಟೋಕಾಲ್ ಕೂಡ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿಯ ಒಂದು ಸಬ್ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಮುಂದುವರೆದು ಒಂದು ಕಂಪ್ಯಾರಿಸನ್ ಅರ್ಥ ಮಾಡ್ಕೊಳ್ಳೋಣ. ನಗೋಯಾ ಪ್ರೋಟೋಕಾಲ್ಗೂ ಕಾರ್ಟಜಿನಾ ಪ್ರೋಟೋಕಾಲ್ಗೂ ವ್ಯತ್ಯಾಸವೇನು ಅಂದರೆ, ನಗೋಯಾ ಪ್ರೋಟೋಕಾಲ್ ಈಕ್ವಿಟಬಲ್ ಶೇರಿಂಗ್ ವಿಷಯಕ್ಕೆ ಸಂಬಂಧಪಟ್ಟದ್ದು, ಕಾರ್ಟಜಿನಾ ಪ್ರೋಟೋಕಾಲ್ ಬಯೋಸೇಫ್ಟಿಗೆ ಸಂಬಂಧಪಟ್ಟದ್ದು. ಸೊ ನಗೋಯಾ ಪ್ರೋಟೋಕಾಲ್ನ ಮತ್ತೊಂದು ಹೆಸರು ಏನು ಅಂದರೆ ಬಯೋಡೈವರ್ಸಿಟಿ ಅಕಾರ್ಡ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಮುಖಾಂತರ ಯಾವುದೇ ಒಂದು ಡೆವಲಪಿಂಗ್ ಕಂಟ್ರೀಸ್ಗಳ ರಿಸೋರ್ಸಸ್ ಏನಿದೆ, ಜೆನೆಟಿಕ್ ರಿಸೋರ್ಸಸ್ ಏನಿದೆ ಅಥವಾ ಟ್ರೆಡಿಷನಲ್ ನಾಲೆಜ್ ಏನಿದೆ ಅದನ್ನು ಫಾರಿನರ್ಸ್ ಇಲಿಜಿಟಿಮೇಟ್ ಆಗಿ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಯೂಸ್ ಮಾಡ್ಕೊಳ್ದಿರೋದನ್ನು ನಾವು ಪ್ರಿವೆಂಟ್ ಮಾಡ್ತೀವಿ. ಎಷ್ಟೊಂದ್ಸಲ ಅದನ್ನು ಬಯೋ ಪ್ರಾಸ್ಪೆಕ್ಟಿಂಗ್ ಅಂತ ಕರಿತೀವಿ. ಬಯೋ ಪ್ರಾಸ್ಪೆಕ್ಟಿಂಗ್ ಅಂದ್ರೇನು, ನಮ್ಮಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಆಗಿರಲ್ಲ, ಹೀಗಾಗಿ ನಾವು ಅದನ್ನು ಟ್ರೆಡಿಷ್ನಲ್ ಆಗಿ ಯೂಸ್ ಮಾಡ್ತಿರ್ತೀವಿ. ಫಾರಿನರ್ಸ್ ಬರ್ತಾರೆ, ಆ ಒಂದು ನಮ್ಮ ಬಯೋಲಜಿಕಲ್ ನಾಲೆಜ್ಗಳನ್ನ ಪಡ್ಕೊಂಡು ಅದನ್ನೇ ತಮ್ಮ ಮಾಡಿಫೈಡ್ ವರ್ಷನ್ಸ್ ಆಗಿ ಪೇಟೆಂಟ್ಸ್ಗಳಾಗಿ ಅಪ್ಲೈ ಮಾಡ್ಕೊಳ್ತಾ ಭಾರತ ದೇಶಕ್ಕಾಗಿರ್ಬೋದು ಅಥವಾ ಎಷ್ಟೊಂದು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಇದರಿಂದ ಅನ್ಯಾಯ ಆಗ್ತಿದೆ. ಸೊ ಈ ನಿಟ್ಟಿನಲ್ಲಿ ಬಯೋ ಪ್ರಾಸ್ಪೆಕ್ಟಿಂಗ್ ಆಗದಿರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೋಸ್ಕರ ನಗೋಯಾ ಪ್ರೋಟೋಕಾಲ್ನ ತೆಗೆದುಕೊಂಡು ಬಂದಿರೋದು. ಸೊ ಇವರೇನು ಮಾಡ್ತಾರೆ, ಯಾವ ಒಂದು ರಿಸೋರ್ಸ್ ಅಥವಾ ಯಾವುದೋ ಒಂದು ಸೋರ್ಸ್ ಕಂಟ್ರಿಯಲ್ಲಿ ಆ ಒಂದು ಸೊಲ್ಯೂಷನನ್ನು ಅವ್ರು ಫೈಂಡ್ ಮಾಡಿರ್ತಾರೆ, ಅಲ್ಲಿನ ಜನಕ್ಕೆ ಆ ರೆಕಗ್ನಿಷನ್ನ ಕೊಡ್ತಾರೆ, ಅಂದರೆ ರೈಟ್ ಟು ರೆಕಗ್ನಿಷನ್. ಸೊ ಇದರಿಂದ ಫಾರಿನರ್ಸ್ಗೆ ಅಷ್ಟೇ ಬೆನಿಫಿಟ್ ಆಗಿದ್ರೆ ಅಲ್ಲಿನ ಟ್ರೆಡಿಷನಲ್ ನಾಲೆಜ್ ಕಮ್ಯುನಿಟಿಗೂ ಕೂಡ ಬೆನಿಫಿಟ್ ಆಗುವಂಥದ್ದು. ಸೊ ಮುಂದುವರಿದು ಕಾರ್ಟಜಿನಾ ಪ್ರೋಟೋಕಾಲ್ ಈಗ ಆಲ್ರೆಡಿ ಹೇಳಿರುವಂಥ ರೀತಿಯಲ್ಲಿ 2020 ಜಾರಿಗೆ ಬಂತು. ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಅಂತ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ ನೀವು. ಇದು ಬಯೋಸೇಫ್ಟಿ ಮೆಷರ್ಸ್, ಅಂದರೆ ನಾವು ಯಾವುದೇ ಒಂದು ಜೆನೆಟಿಕ್ ಮೆಟೀರಿಯಲ್ ಅಥವಾ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ಗಳನ್ನು ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ನಮಗೆ ಇರಬೇಕಾಗುವಂಥ ಎಲ್ಲ ಪೂರ್ವ ಮಾಹಿತಿಯನ್ನು ಬಗ್ಗೆ ಕಾರ್ಟಜಿನಾ ಪ್ರೋಟೋಕಾಲ್ ಹೇಳುವಂಥದ್ದು. ಸೊ ಈ ಕಾರ್ಟಜಿನಾ ಪ್ರೋಟೋಕಾಲಿಂದ 2 ವಿಷಯವನ್ನು ಅಡ್ರೆಸ್ ಮಾಡ್ತಿದ್ವಿ. ಒಂದು, ನಮ್ಮ ಬಯೋಡೈವರ್ಸಿಟಿ ಹಾಳಾಗದಿರೋ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ತೀವಿ. ಎರಡನೇದಾಗಿ ಮಾನವನ ಹೆಲ್ತ್ಗೆ ಅಥವಾ ಹ್ಯೂಮನ್ ಹೆಲ್ತ್ಗೆ ಯಾವುದೇ ರೀತಿಯಾದ ತೊಂದರೆಗಳಾಗದಿರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಮುಂದಿನ ವಿಷಯ IG ಬಯೋಡೈವರ್ಸಿಟಿ ಟಾರ್ಗೆಟ್ಸ್. ಸೊ ಈ ಒಂದು ಟಾರ್ಗೆಟ್ಸ್ ಅಂದರೆ ಇಲ್ಲಿರುವಂಥ 20 ಆಂಬಿಷಿಯಸ್ ಟಾರ್ಗೆಟ್ಸ್ನ ನಾವು ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಅಥವಾ CBDಯ ನಗೋಯಾ ಕಾನ್ಫರೆನ್ಸ್ನಲ್ಲಿ ಅಡ್ಯಾಪ್ಟ್ ಮಾಡ್ಕೊಂಡಿರುವಂಥದ್ದು. ನಾನು ಹೇಳಿರೋ ರೀತಿಯಲ್ಲಿ ಇದೊಂದು 20 ಟಾರ್ಗೆಟ್ಸ್ಗಳಿವೆ. ಇದನ್ನು ನಾವು ಕಲೆಕ್ಟಿವ್ ಆಗಿ ಎಲ್ಲ ದೇಶಗಳು ಅಚೀವ್ ಮಾಡುವಂಥದ್ದು. ಸೊ ಇದನ್ನು ನಾವು ಶಾರ್ಟ್ ಟರ್ಮ್ ಪ್ಲಾನ್ ಅಂತ ಕೂಡ ಕರಿತಿರೋದು. ಸೊ ಯಾವ್ಯಾವುದು IG ಬಯೋಡೈವರ್ಸಿಟಿ ಟಾರ್ಗೆಟ್ಸ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಮೊದಲನೇದಾಗಿ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಸಿಸ್ಟಮ್ಸ್, ಯಾವ್ಯಾವ ವ್ಯಾಲ್ಯೂ ಸಿಸ್ಟಮ್ಸ್ ಬಯೋಡೈವರ್ಸಿಟಿ ಕನ್ಸ್ಯೂಮ್ ಮಾಡಬೇಕಂದ್ರೆ ಬೇಕಾಗಿರುವಂಥದ್ದು. ಎರಡನೇದಾಗಿ ಬಯೋಡೈವರ್ಸಿಟಿನ ನಮ್ಮ ಎಲ್ಲ ಪಾಲಿಸಿಗಳಲ್ಲಿ ಅನ್ವಯ ಮಾಡ್ಕೊಳ್ಬೇಕು. ಮೂರನೇದಾಗಿ ಯಾರು ಕನ್ಸರ್ವೇಷನ್ ಎಫರ್ಟ್ಸ್ನ ಮಾಡ್ತಾರೆ ಅವರಿಗೆ ಇನ್ಸೆಂಟಿವ್ಸನ್ನು ಕೊಡಬೇಕು. ನಾಲ್ಕನೇದಾಗಿ ಸಸ್ಟೈನಬಲ್ ಪ್ರೊಡಕ್ಷನ್ ಸಿಸ್ಟಮ್ನ ಹೇಳಿದ ರೀತಿಯಲ್ಲಿ ರಿಸೋರ್ಸ್ ಎಕ್ಸ್ಪ್ಲಾಯ್ಟೇಷನ್ ಅಷ್ಟೇ ಅಲ್ಲದೆ ರೀಸೈಕಲ್ ಪ್ರಾಸೆಸ್ನ ಗಮನದಲ್ಲಿಟ್ಕೊಂಡು ನಾವು ಪ್ರೊಡಕ್ಷನ್ ಮಾಡಬೇಕು. ನಂತರದಲ್ಲಿ ಇವಾಗ ಆಗ್ತಿರುವಂಥ ಬಯೋಡೈವರ್ಸಿಟಿ ಲಾಸ್ ಏನಿದೆ ಅಟ್ಲೀಸ್ಟ್ ಅದನ್ನು ಹಾಫ್ ಆಗೋವಂಥ ರೀತಿಯಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು. ನಂತರ ಫಿಶರಿ ಸಿಸ್ಟಮ್ನ ಸಸ್ಟೈನಬಲ್ ಮಾಡಬೇಕು. ನಾಲ್ಕನೇದು, ಯಾವುದೇ ಒಂದು ರಿಸೋರ್ಸ್ನ ಬಳಕೆ ಮಾಡ್ತೀವಿ ನಾವು ಮ್ಯಾನೇಜಬಲ್ ಲಿಮಿಟ್ಸಲ್ಲಿ, ಅಂದರೆ ಎಲ್ಲಿ ಅದು ಎಕ್ಸ್ಪ್ಲಾಯ್ಟೇಷನ್ ಆಗದಿರೋಂಥ ರೀತಿಯಲ್ಲಿ ಅದನ್ನು ನಾವು ಮ್ಯಾನೇಜ್ ಮಾಡಬೇಕು. ನಂತರದಲ್ಲಿ ಪೊಲ್ಯೂಷನ್ನ ಕಡಿಮೆ ಮಾಡಬೇಕು. ಇನ್ವೇಸಿವ್ ಸ್ಪೀಸೀಸ್ ಅಂತ ಹೇಳಿದ್ರೇನು, ಈಗ ಬೇರೆ ಪಾರ್ಥೇನಿಯಂ ಗಿಡಗಳಿವೆ, ಎಲ್ಲೇ ಪಾರ್ಥೇನಿಯಂ ಗಿಡಗಳು ಬಂದರೂ ಬೇರೆ ಎಲ್ಲ ಗಿಡಗಳಲ್ಲಿ ನಶಿಸಿ ಹೋಗ್ತಾ ಹೋಗುತ್ತೆ. ಯಾಕಂದರೆ ಯಾವುದೇ ಒಂದು ಇನ್ವೇಸಿವ್ ಸ್ಪೀಸೀಸ್ ಅಥವಾ ಏಲಿಯನ್ ಸ್ಪೀಸ್ ಅಂತ ಏನು ಕರಿತೀವಿ ಅದು ಮತ್ತೊಂದು ಪ್ರದೇಶಕ್ಕೆ ಬಂದಾಗ ಅಲ್ಲಿನ ಬಯೋಡೈವರ್ಸಿಟಿನ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಸೊ ಹೀಗಾಗಿ ಇನ್ವೇಸಿವ್ ಸ್ಪೀಸೀಸ್ಗಳನ್ನು ನಾವು ತಡೆಗಟ್ಟಬೇಕು. ನಂತರ ರೀಫ್ ಲಾಸ್, ಅಂದರೆ ಕೊರಲ್ ರೀಫ್ಸ್ ಎಲ್ಲ ಏನು ಲಾಸ್ ಆಗ್ತಿದೆ ಅದನ್ನು ತಡೆಗಟ್ಟಬೇಕು. ಹನ್ನೊಂದನೇದಾಗಿ ಪ್ರೊಟೆಕ್ಟೆಡ್ ಏರಿಯಾಸ್ನ ಎಸ್ಟಾಬ್ಲಿಷ್ ಮಾಡುವಂಥ ಮುಖಾಂತರ ನಮ್ಮ ಕನ್ಸರ್ವೇಷನ್ ಎಫರ್ಟ್ಸ್ನ ಮತ್ತಷ್ಟು ಜಾಸ್ತಿ ಮಾಡಬೇಕು. ಮುಂದುವರಿದು ಎಕ್ಸ್ಟಿಂಕ್ಷನ್ಸ್ಗಳು, ಎಷ್ಟೊಂದು ಪ್ರಾಣಿಗಳು ಮಾಸ್ ಎಕ್ಸ್ಟಿಂಕ್ಷನ್
ಎಕ್ಸ್ಟೆನ್ಷನ್ ಸಿಕ್ಸ್ತ್ ಫೇಸಲ್ಲಿ ಇದ್ದೀವಿ ಅಂತ ಹೇಳ್ತೀವಿ. ಸೊ ಎಕ್ಸ್ಟೆನ್ಸ್ಗಳ ಆಗದೇ ಇರುವಂಥ ರೀತಿಯಲ್ಲಿ ನಾವು ಸೂಕ್ತ ಪ್ರಾಜೆಕ್ಟ್ಸ್ಗಳನ್ನು ಲಾಂಚ್ ಮಾಡಿ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಂದುವರೆದು ಜೀನ್ ಪೂಲ್ ಅಂದರೆ ಈಗ ಎಕ್ಸ್ಟೆನ್ಷನ್ ಆಗ್ತಿರುವಂಥ ಕೆಲವೊಂದು ಆ್ಯನಿಮಲ್ಸ್ಗಳ ಐಡೆಂಟಿಫಿಕೇಶನ್ ಮಾಡಿ ಅದರ ಜೀನ್ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಪ್ರಿಸರ್ವ್ ಮಾಡೋದ್ರಿಂದ ಕೂಡ ನಾವು ಜೆನೆಟಿಕ್ ಡೈವರ್ಸಿಟಿಯನ್ನು ಎನ್ಶೂರ್ ಮಾಡ್ಕೊಳ್ಬೋದು. ಮುಂದುವರೆದು ಎಕೋಸಿಸ್ಟಮ್ಸ್, ಈಗ ಕೊರಲ್ ರೀಫ್ ಯಾವ ರೀತಿ ನಶಿಸುತ್ತೆ, ಈ ರೀತಿ ಹಲವಾರು ಮೆರೈನ್ ಎಕೋಸಿಸ್ಟಮ್ಸ್ಗಳು ನಶಿಸ್ತಾ ಹೋಗಿದೆ. ಸೊ ಇಂಥ ಎಕೋಸಿಸ್ಟಮ್ಸ್ಗಳನ್ನು ನಾವು ರಿಸ್ಟೋರೇಷನ್ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು. ನಂತರ ಎಕೋಸಿಸ್ಟಮ್ಸಲ್ಲಿರುವಂಥ ರೆಸಿಲಿಯನ್ಸ್ನ ಜಾಸ್ತಿ ಮಾಡಬೇಕು. ರೆಸಿಲಿಯನ್ಸ್ ಅಂದ್ರೆ ಏನು ಅನ್ನೋ ಟಾಲರೆನ್ಸ್ ಲಿಮಿಟ್ ಅಂತ ಕರಿತೀವಿ. ಆ ಟಾಲರೆನ್ಸ್ ಸಿಸ್ಟಮ್ಸ್ಗಳನ್ನು ಜಾಸ್ತಿ ಮಾಡಬೇಕು. ಮುಂದುವರೆದು ನಗೋಯಾ ಪ್ರೋಟೋಕಾಲ್ನ ನಾವು ನೀಟಾಗಿ ಇಂಪ್ಲಿಮೆಂಟೇಷನ್ಸ್ ಮಾಡಬೇಕು. ಮತ್ತು NBSAPsಗಳನ್ನು ರಿವೈಸ್ ಮಾಡ್ತಾ ಹೋಗಬೇಕು. ಮತ್ತು ಟ್ರೆಡಿಷನಲ್ ನಾಲೆಜ್ ಸಿಸ್ಟಮ್ನ ಕನ್ಸರ್ವೇಷನ್ ಮಾಡ್ತಾ ಅದನ್ನು ಪ್ರಮೋಟ್ ಮಾಡ್ತಾ ಹೋಗಬೇಕು. ಮುಂದುವರೆದು ನಾಲೆಜ್ ಹಬ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಕಡೆಯದಾಗಿ ರಿಸೋರ್ಸಸ್ಗಳನ್ನು ಮೊಬಿಲೈಸ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ IG 20 ಟಾರ್ಗೆಟ್ಸ್ಗಳನ್ನು ಕೊಟ್ಟಿರುವಂಥದ್ದು. ಭಾರತ ಈ ನಿಟ್ಟಿನಲ್ಲಿ 12 ಟಾರ್ಗೆಟ್ಸ್ಗಳನ್ನು ನ್ಯಾಷನಲ್ ಬಯೋಡೈವರ್ಸಿಟಿ ಟಾರ್ಗೆಟ್ಸ್ ಅಂತ ಡಿಕ್ಲೇರ್ ಮಾಡಿ IG ಟಾರ್ಗೆಟ್ಸ್ ಅನ್ವಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದೆ. ಸೊ ಇವು ಮೂರು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು. CBD ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ. ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಬಂದು 3 ಪ್ರಿನ್ಸಿಪಲ್ಸ್ ಮೇಲೆ ವರ್ಕ್ ಆಗುತ್ತೆ. ಒಂದು ಕನ್ಸರ್ವೇಷನ್, ಮತ್ತೊಂದು ಸಸ್ಟೈನಬಲ್ ಯೂಸ್, ಮೂರನೇದಾಗಿ ಇಕ್ವಿಟಬಲ್ ಶೇರಿಂಗ್. ಸೊ ಮುಂದುವರೆದು ನಗೋಯಾ ಪ್ರೋಟೋಕಾಲ್ ಬಗ್ಗೆ ನೋಡಿದ್ವಿ. ನಗೋಯಾ ಅಂತ ಹೇಳಿದ ತಕ್ಷಣ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದೇನು, ಇಕ್ವಿಟಬಲ್ ಶೇರಿಂಗ್ ಆಗುವಂಥ ರೀತಿ ನೋಡ್ಕೊಳ್ಳುವಂಥದ್ದು. ಕಾರ್ಟಜಿನಾ ಪ್ರೋಟೋಕಾಲ್ ಅಂದಿದ ತಕ್ಷಣ ಏನು ಹೇಳ್ತೀವಿ, ಸೊ ಯಾವುದೇ ರೀತಿಯ BT ಕಾಟನ್ ಆಗಿರ್ಬೋದು, ಬೇರೆ ಬೇರೆ ಜೆನೆಟಿಕ್ಲಿ ಮಾಡಿಫೈಡ್ ಅಥವಾ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ಅದರಿಂದ ಬಯೋಸೇಫ್ಟಿಯನ್ನು ಕಾಪಾಡುವಂಥದ್ದು, ಯಾವುದೇ ರೀತಿ ತೊಂದರೆಗಳಾಗಿರೋ ರೀತಿ ನೋಡ್ಕೊಳ್ಳೋದು. ಸೊ ಕಾರ್ಟಜಿನಾ ಅಂದಿದ ತಕ್ಷಣ ಬಯೋಸೇಫ್ಟಿ ಜ್ಞಾಪಕ ಇಟ್ಕೋಬೇಕು. IG ಟಾರ್ಗೆಟ್ಸ್ ಅಂದಿದ ತಕ್ಷಣ ಅದು 20 ಬಯೋಡೈವರ್ಸಿಟಿ ಟಾರ್ಗೆಟ್ಸ್ಗಳ ಬಗ್ಗೆ ಜ್ಞಾಪಕ ಇಟ್ಕೋಬೇಕು. ಮುಂದಿನ ವಿಷಯ ವಿಯೆನ್ನಾ ಕನ್ವೆನ್ಷನ್ ಆ್ಯಂಡ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಆನ್ ಓಝೋನ್ ಡಿಪ್ಲೀಷನ್. ಸೊ 1985ರಲ್ಲಿ ಓಝೋನ್ ಓಲ್ ಅಥವಾ ಓಝೋನ್ ಡಿಪ್ಲೀಷನ್ ಆಗೋದಕ್ಕೆ ಶುರುವಾಯಿತು. ಜ್ಞಾಪಕ ಇಟ್ಕೊಳ್ಳಿ, ಓಝೋನ್ 2 ಲೆವೆಲಲ್ಲಿ ಇರುತ್ತೆ. ಸೊ ಟ್ರೋಪೋಸ್ಪಿಯರಲ್ಲಿ ಇರುವಂಥ ಓಝೋನನ್ನು ನಾವು ಗ್ರೌಂಡ್ ಲೆವೆಲ್ ಓಝೋನ್ ಅಂತ ಕರಿತೀವಿ. ಅದು ಪಲ್ಯೂಟೆಂಟ್ ಆಗಿರುತ್ತೆ. ಸೊ ಇದರಿಂದ ನಮ್ಗೆ ಯಾವುದೇ ರೀತಿಯ ಅನುಕೂಲವಾಗಲ್ಲ, ಇದು ಹಾರ್ಮ್ಫುಲ್ ಎಫೆಕ್ಟ್ನ ಕಾಸ್ ಮಾಡುವಂಥದ್ದು. ಅದೇ ಓಝೋನ್ ಸ್ಟ್ರಾಟೋಸ್ಪಿಯರ್ ಇರುವಂಥ ಓಝೋನ್ ನಮಗೆ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ. ಅದನ್ನು ನಾವು ಗುಡ್ ಓಝೋನ್ ಅಂತ ಕೂಡ ಕರಿತೀವಿ. ಈ ಓಝೋನು ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಏನು ಬರ್ತಿರುತ್ತೆ ಭೂಮಿಗೆ ಅದನ್ನು ತಡೆಗಟ್ಟುತ್ತೆ. ಸೊ ಹೀಗಾಗಿ ನಮಗೆ ಸ್ಟ್ರಾಟೋಸ್ಪಿಯರ್ ಅಂತ ಇರೋ ಓಝೋನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಯಿತು ಅಂದರೆ ಪೊಲ್ಯೂಷನ್ಸ್ ಜಾಸ್ತಿ ಆಗ್ತಾ ಈ ಓಝೋನ್ ಥಿಕ್ನೆಸ್ ಕಡಿಮೆ ಆಗ್ತಾ ಹೋಯಿತು. ಈ ಥಿಕ್ನೆಸ್ ಕಡಿಮೆ ಆಗಿದ್ದರಿಂದ ಓಝೋನ್ ಓಲ್ ಡಿಪ್ಲೀಷನ್ ಅಂತ ಕರಿತೀವಿ ಅಥವಾ ಓಝೋನ್ ಹೋಲ್ ಅಂತಲೇ ಕರಿತೀವಿ. ಸೊ ಈ ಓಝೋನ್ ಹೋಲ್ ಡಿಪ್ಲೀಷನ್ ಆಗಿದ್ದರಿಂದ ಹಾರ್ಮ್ಫುಲ್ ಎಫೆಕ್ಟ್ಸ್ ಇದು ಪ್ಲಾಂಟ್ಸ್ ಮೇಲಾಗಿರ್ಬೋದು, ಮೆರೈನ್ ಆ್ಯನಿಮಲ್ಸ್ ಮೇಲಾಗಿರ್ಬೋದು ಅಥವಾ ಮನುಷ್ಯರ ಮೇಲೆ ಜಾಸ್ತಿ ಆಗ್ತಾ ಹೋಯಿತು. ಸೊ ಈ ನಿಟ್ಟಿನಲ್ಲಿ ಓಝೋನ್ ಹೋಲ್ ಡಿಪ್ಲೀಷನ್ ತಡೆಗಟ್ಟೋದಕ್ಕೋಸ್ಕರ ವಿಯೆನ್ನಾ ಕನ್ವೆನ್ಷನ್ ತೆಗೆದುಕೊಂಡು ಬಂದದ್ದು. ಸೊ ವಿಯೆನ್ನಾ ಕನ್ವೆನ್ಷನ್ 1985ನೇ ಇಸ್ವಿಯಲ್ಲಿ ಜಾರಿಗೆ ಬಂತು. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಓಝೋನ್ ಲೇಯರ್ನ ಪ್ರೊಟೆಕ್ಷನ್ ಮಾಡುವಂಥದ್ದು ಮತ್ತು ಫರ್ದರ್ ಏನು ಡ್ಯಾಮೇಜ್ ಆಗ್ತದೆ ಅದನ್ನು ತಡೆಗಟ್ಟುವಂಥದ್ದು. ಮುಂದುವರೆದು 1987ನೇ ಇಸ್ವಿಯಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಬರುತ್ತೆ. ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ವಿಯೆನ್ನಾ ಕನ್ವೆನ್ಷನ್ ಅನ್ವಯದಲ್ಲೇ ಬರುವಂಥದ್ದು. ಸೊ ಇಲ್ಲಿ ಏನು ಹೇಳ್ತೀವಿ ಅಂದರೆ ವಿಯೆನ್ನಾ ಕನ್ವೆನ್ಷನಲ್ಲಿ ಓಝೋನ್ ಹೋಲ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಏನು ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಯಾವುದರಿಂದ ಓಝೋನ್ ಕ್ಷೀಣಿಸ್ತಿದೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು, ಅದನ್ನು ತಡೆಗಟ್ಟಬೇಕು ಅಂತ ಹೇಳ್ತಾರೆ. ಸೊ ಯಾವ್ದು ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ಗಳು ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ಕ್ಲೋರೋಫ್ಲೋರೋ ಕಾರ್ಬನ್, ಮೀಥೈಲ್ ಕ್ಲೋರೋಫಾರ್ಮ್, ಕಾರ್ಬನ್ ಟೆಟ್ರಾ ಕ್ಲೋರೈಡ್, ಹೈಡ್ರೋಬ್ರೂಮೋಫ್ಲೋರೋ ಕಾರ್ಬನ್ಸ್, ಹ್ಯಾಲಾನ್ಸ್. ಸೊ ಅಷ್ಟೇ ಅಲ್ಲದೆ ಹೈಡ್ರೋಫ್ಲೋರೋಕಾರ್ಬನ್ಸ್ ಕೂಡ ಅಂದರೆ HFCs ಅಂತ ಏನು ಕರಿತೀವಿ, ಹೈಡ್ರೋಫ್ಲೋರೋಕಾರ್ಬನ್ಸ್, ಇವೆಲ್ಲವನ್ನು ನಾವು ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ಮತ್ತು ಹೈಡ್ರೋಫ್ಲೋರೋಕಾರ್ಬನ್ಸ್ಗಳೇನಿದೆ ಇದನ್ನು ನಾವು ಕಂಟ್ರೋಲ್ ಮಾಡಬೇಕು. ಇದರ ಕನ್ಸಂಪ್ಷನ್ ಮತ್ತು ಪ್ರೊಡಕ್ಷನ್ ಎರಡನ್ನೂ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನೇ ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಜ್ಞಾಪಕ ಇಟ್ಕೊಳ್ಳಿ, ವಿಯೆನ್ನಾ ಕನ್ವೆನ್ಷನಲ್ಲಿ ಓಝೋನ್ ಹೋಲ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಾರೆ. ಮಾಂಟ್ರಿಯಲ್ ಪ್ರೋಟೋಕಾಲಲ್ಲಿ ಯಾವೆಲ್ಲ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ಯಾವುದರಿಂದ ಕ್ಷೀಣಿಸ್ತಿದೆ ಅದನ್ನು ಐಡೆಂಟಿಫೈ ಮಾಡಿ ಅದರ ಪ್ರೊಡಕ್ಷನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಮುಂದುವರೆದು 2016ನೇ ಇಸ್ವಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಿಗಾಲಿ ಅಮೆಂಡ್ಮೆಂಟ್ ಅಂತ ಬರುತ್ತೆ. ಈ ಕಿಗಾಲಿ ಅಮೆಂಡ್ಮೆಂಟಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಯೂಸ್ ಮಾಡ್ತಿರುವಂಥ ಹೈಡ್ರೋಫ್ಲೋರೋ ಕಾರ್ಬನ್ಸ್ಗಳನ್ನು ಕನ್ಸಂಪ್ಷನನ್ನು ಕಡಿಮೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಯಾಕೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಹೈಡ್ರೋಫ್ಲೋರೋ ಕಾರ್ಬನ್ಸ್ನ ಓಝೋನ್ ಡಿಪ್ಲೀಷನ್ ಏನೂ ಆಗ್ತಿಲ್ಲ, ಬಟ್ ಆದರೆ ಇದರಿಂದ ಇದೊಂದು ಗ್ರೀನ್ ಹೌಸ್ ಗ್ಯಾಸ್ ಆಗಿ ಹೆಚ್ಚಿನ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಇದೆ. ಫ್ಲೋರಿನೇಟೆಡ್ ಕಾರ್ಬನ್ಸ್, ನೀವು ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೆ,
ಫ್ಲೋರಿನೇಟೆಡ್ ಕಾರ್ಬನ್ಸ್ ಏನಿದೆ ಅದರಲ್ಲಿ ಹೆಚ್ಚಿನ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಹೈಡ್ರೋಫ್ಲೋರೋ ಕಾರ್ಬನ್ಸ್ ಏನಿದೆ ಇದಕ್ಕೆ ಹೆಚ್ಚಿನ ಗ್ರೀನ್ ಹೌಸ್ ಪೊಟೆನ್ಷಿಯಲ್ ಇದೆ. ಸೊ ಹೀಗಾಗಿ ಇದರಿಂದ ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ, ಅಷ್ಟೇ ಅಲ್ಲದೆ ಕ್ಲೈಮೇಟ್ ಚೇಂಜ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಈ ನಿಟ್ಟಿನಲ್ಲಿ ಹೈಡ್ರೋಫ್ಲೋರೋ ಕಾರ್ಬನ್ಸ್ ಓಝೋನ್ಗೇನು ತೊಂದರೆ ಆಗದಿರೋ ಕೂಡ ಬಟ್ ಗ್ಲೋಬಲ್ ವಾರ್ಮಿಂಗ್ನ ಜಾಸ್ತಿ ಮಾಡ್ತಿರುವಂಥ ಕಾರಣದಲ್ಲಿ ಕಿಗಾಲಿ ಅಮೆಂಡ್ಮೆಂಟ್ ಮಾಡುವಂಥ ಮುಖಾಂತರ ನಾವು ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಕಿಗಾಲಿ ಅಮೆಂಡ್ಮೆಂಟ್ ಮಾಡಿದ್ವಿ 2016ನೇ ಇಸ್ವಿಯಲ್ಲಿ. ಅದ್ರ ಮುಖಾಂತರ ಹೈಡ್ರೋಫ್ಲೋರೋ ಕಾರ್ಬನ್ಸ್ ಕನ್ಸಂಪ್ಷನ್ಸನ್ನು ನಾವು ಕಂಟ್ರೋಲ್ ಮಾಡ್ತಿದ್ದೀವಿ. ಮುಂದಿನ ವಿಷಯ ಕನ್ವೆನ್ಷನ್ ಆನ್ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್. ಇದನ್ನು ನಾವು ಬಾರ್ನ್ ಕನ್ವೆನ್ಷನ್ ಅಂತ ಕೂಡ ಕರಿತೀವಿ. ಸೊ ಬಾರ್ನ್ ಕನ್ವೆನ್ಷನ್ ಬಂದು ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ಟ್ರೀಟಿಯಲ್ಲಿ ಒಂದು ಪ್ರಮುಖವಾದ ಟ್ರೀಟಿ ಅಂತಲೇ ಹೇಳ್ಬೋದು. ಇದೊಂದೇ ಟ್ರೀಟಿ ಜಾಗತಿಕ ಮಟ್ಟದಲ್ಲಿ ಅದು ಸ್ಪೆಸಿಫಿಕ್ ಮೈಗ್ರೇಟರಿ ಸ್ಪೀಸೀಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನ್ಗೆ ಇರುವಂಥದ್ದು. ಸೊ ಹೀಗಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದೊಂದು ಗ್ಲೋಬಲ್ ಪ್ಲಾಟ್ಫಾರ್ಮಲ್ಲಿರುವಂಥ ಕನ್ಸರ್ವೇಷನ್ ಮತ್ತು ಸಸ್ಟೈನಬಲ್ ಯೂಸ್ ಆಫ್ ಟೆರೆಸ್ಟ್ರಿಯಲ್, ಅಕ್ವಾಟಿಕ್ ಮತ್ತು ಏವಿಯನ್ ಮೈಗ್ರೇಟರಿ ಆ್ಯನಿಮಲ್ಸ್ ಮತ್ತು ಅದರ ಹ್ಯಾಬಿಟ್ಯಾಟ್ಸ್ನ ಪ್ರೊಟೆಕ್ಟ್ ಮಾಡೋದು. ಬರೀ ಆ್ಯನಿಮಲ್ಸ್ ಅಷ್ಟೇ ಅಲ್ಲ, ಅದರ ಹ್ಯಾಬಿಟ್ಯಾಟ್ಸ್ನ ಕೂಡ ನಾವು ಇದರಲ್ಲಿ ಪ್ರೊಟೆಕ್ಟ್ ಮಾಡ್ತಿರುವಂಥದ್ದು. ಈ ಒಂದು ಅಗ್ರಿಮೆಂಟ್ 1983ರಲ್ಲಿ ಜಾರಿಗೆ ಬಂದದ್ದು. ಸೊ CMS ಅಂದಿದ ತಕ್ಷಣ ಬಾರ್ನ್ ಕನ್ವೆನ್ಷನ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಬಾರ್ನ್ ಕನ್ವೆನ್ಷನ್ ಅಂದಿದ ತಕ್ಷಣ ಮೈಗ್ರೇಟರಿ ಸ್ಪೀಸೀಸು ಮತ್ತು ಅದರ ಹ್ಯಾಬಿಟ್ಯಾಟ್ನ ಸಂರಕ್ಷಣೆಗೋಸ್ಕರ ಇರುವಂಥದ್ದು. ಸೊ ಈ ಒಂದು CMSನಲ್ಲಿ 2 ಅಪೆಂಡಿಕ್ಸ್ ಇರುತ್ತೆ. ಸೊ ಅಪೆಂಡಿಕ್ಸ್ 1 ಬಂದು ಯಾವೆಲ್ಲ ಮೈಗ್ರೇಟರಿ ಸ್ಪೀಸೀಸ್ ಎಂಡೇಂಜರ್ಡ್ ಆಗಿದೆ ಅಥವಾ ಥ್ರೆಟೆಂಡ್ ಆಗಿದೆ ಅಂದರೆ ಅದರ ಅಳಿವು ಉಳಿವಿನ ಪ್ರಶ್ನೆ ಇರುವಂಥದ್ದನ್ನು ನಾವು ಅಪೆಂಡಿಕ್ಸ್ 1ನಲ್ಲಿ ಮಾಡ್ತೀವಿ. ಅಪೆಂಡಿಕ್ಸ್ 2ನಲ್ಲಿ ಯಾವೆಲ್ಲ ಮೈಗ್ರೇಟರಿ ಸ್ಪೀಸೀಸ್ಗಳಿಗೆ ಅನ್ಫೇವರಬಲ್ ಕನ್ಸರ್ವೇಷನ್ ಸ್ಟೇಟಸ್ ಇದೆ. ಅಂದರೆ ಉದಾಹರಣೆಗೆ ಸೈಬೀರಿಯನ್ ಕರಿನ್ ಎಷ್ಟೆಲ್ಲ ಕಂಟ್ರಿಗಳನ್ನು ಪಾಸ್ ಮಾಡಿ ಭಾರತಕ್ಕೆ ಬರ್ತಿರುತ್ತೆ. ಸೊ ತಾನು ಬರುವಂಥ ಆದಿಯಲ್ಲಿ ಅದಕ್ಕೆ ಏನಾದ್ರು ತೊಂದರೆಗಳಾಗ್ಬೋದು. ಸೊ ಹೀಗಾಗಿ ಇದಕ್ಕೆ ಒಂದು ಕಂಟ್ರಿ ಪ್ರೊಟೆಕ್ಷನ್ ಮೆಷರ್ಸ್ನ ತೆಗೆದುಕೊಂಡ್ರೆ ಯಾವುದೇ ರೀತಿಯಾದ ಅನುಕೂಲಗಳಾಗಲ್ಲ. ಸೊ ಹೀಗಾಗಿ ಆ ಕನ್ಸರ್ವೇಷನ್ ಮತ್ತು ಮ್ಯಾನೇಜ್ಮೆಂಟ್ ಎಫರ್ಟ್ಸು ಗ್ಲೋಬಲಿ ತೊಗೊಳ್ಬೇಕು, ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೆಗೆದುಕೊಳ್ಬೇಕು. ಅಂಥದಕ್ಕೆ ನಾವು ಅಪೆಂಡಿಕ್ಸ್ 2ನಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಮುಂದಿನ ವಿಷಯ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್. ಸೊ ಈ ಒಂದು ಅಗ್ರಿಮೆಂಟ್ನ 1963ರಲ್ಲಿ ಸೈನ್ ಮಾಡಿದ್ರು, ಜಾರಿಗೆ ಬಂದದ್ದು 1975ರಲ್ಲಿ. ಸೊ ಹೆಸರೇ ಹೇಳುವಂಥ ರೀತಿಯಲ್ಲಿ ಯಾವುದೇ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಆಗುವಂಥ ಸಂದರ್ಭದಲ್ಲಿ ಫ್ಲೋರಾ ಅಥವಾ ಫಾನಾ ಆಗಿರ್ಬೋದು, ಆ ಟ್ರೇಡ್ ಆಗುವಂಥ ಸಂದರ್ಭದಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಟ್ರೇಡ್ಸ್ಗಳ ಆಗದಿರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಅಥವಾ ಆದರೂ ಕೂಡ ಅದರಿಂದ ಯಾವುದೇ ರೀತಿಯಾದ ಅದರ ಸರ್ವೈವಲಿಗೆ ಕಷ್ಟವಾಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು. ಸೊ ಇದ್ರ ಮುಖಾಂತರ ಇಲ್ಲೀಗಲ್ ಪೋಚಿಂಗು, ಆ್ಯನಿಮಲ್ ಕಿಲ್ಲಿಂಗ್ ಮತ್ತು ಆ್ಯನಿಮಲ್ ಏನು ಇದು ಮಾಡ್ತಿದ್ರು ಅದೆಲ್ಲವನ್ನು ತಡೆಗಟ್ಬೋದು. ಈ ಒಂದು ಸೈಟ್ಸ್ ಅಗ್ರಿಮೆಂಟ್ ಜ್ಞಾಪಕ ಇಟ್ಕೊಳ್ಳಿ, ಇಂಟರ್ನ್ಯಾಷನಲ್ ಟ್ರೇಡಿಗೆ ಸಂಬಂಧಪಟ್ಟದ್ದು ಫ್ಲೋರಾ ಆ್ಯಂಡ್ ಫಾನಾ ಯಾವುದೇ ರೀತಿಯಾದ ಇಲ್ಲೀಗಲ್ ಟ್ರೇಡ್ ಆಗ್ತಿರುವಂಥ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಸೊ ಈ ಅಗ್ರಿಮೆಂಟನ್ನು ಇಂಪ್ಲಿಮೆಂಟ್ ಮಾಡ್ತಿರುವಂಥ ಜವಾಬ್ದಾರಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮಿಗೆ ಇರುವಂಥದ್ದು. ಮುಂದಿನ ಕನ್ವೆನ್ಷನ್ ಸ್ಟಾಕ್ಹೋಮ್ ಕನ್ವೆನ್ಷನ್. ಸ್ಟಾಕ್ಹೋಮ್ ಕನ್ವೆನ್ಷನ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗೆ ಸಂಬಂಧಪಟ್ಟಂತು. ಸೊ ಈ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಅದರಿಂದ ಸೇಫ್ ಆಲ್ಟರ್ನೇಟಿವ್ಸ್ ಯಾವುದಿದೆ, ಅಂದರೆ ಈ ಪೊಲ್ಯೂಟೆಂಟ್ಸ್ನ ಯೂಸ್ ಮಾಡಿದಿರೋ ರೀತಿಯಲ್ಲಿ ಬೇರೆ ಯಾವ ಆಲ್ಟರ್ನೇಟಿವ್ಸ್ಗಳನ್ನು ಯೂಸ್ ಮಾಡ್ಬೋದು, ಇನ್ನು ಯಾವೆಲ್ಲ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ನ ಐಡೆಂಟಿಫೈ ಮಾಡಿ ನಾವು ಅದರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಮತ್ತು ಇರುವಂಥ ಎಕ್ಸಿಸ್ಟಿಂಗ್ ಸ್ಟಾಕ್ಸ್ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಮಾಡಬೇಕು. ಮತ್ತು ಫ್ಯೂಚರ್ನಲ್ಲಿ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಇಲ್ಲದಿರೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಸೊ ಇವೆಲ್ಲ ನಿಟ್ಟಿನಲ್ಲಿ ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ನ 2001ನೇ ಇಸ್ವಿಯಲ್ಲಿ ಸ್ವೀಡನ್ನಲ್ಲಿ ತೆಗೆದುಕೊಂಡು ಬಂದರು. 2004ನೇ ಇಸ್ವಿಯಿಂದ ಅದು ಜಾರಿಗೆ ಬಂದಿರುವಂಥದ್ದು. ಸೊ ಈ ಒಂದು ಕನ್ವೆನ್ಷನ್ನ ಮುಖಾಂತರ ನಾವು ಎರಡು ಆಬ್ಜೆಕ್ಟಿವ್ಸ್ಗಳನ್ನು ಅಚೀವ್ ಮಾಡ್ತೀವಿ. ಒಂದು ಹ್ಯೂಮನ್ ಹೆಲ್ತ್, ಇನ್ನೊಂದು ಎನ್ವಿರಾನ್ಮೆಂಟ್ ಮತ್ತು ಹ್ಯೂಮನ್ ಹೆಲ್ತ್ ಮೇಲೆ ಆಗುವಂಥ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ನ ದುಷ್ಪರಿಣಾಮಗಳನ್ನು ತಡೆಗಟ್ಟಿದ್ದಕ್ಕೋಸ್ಕರ ನಾವು ಸ್ಟಾಕ್ಹೋಮ್ ಕನ್ವೆನ್ಷನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಮುಂದುವರೆದು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂದ್ರೆ ಏನು? ಸೊ ಹೆಸರೇ ಹೇಳುವಂಥ ರೀತಿಯಲ್ಲಿ ಪರ್ಸಿಸ್ಟ್ ಆಗುತ್ತೆ. ಇದೊಂದು ಕೆಮಿಕಲ್ ಸಬ್ಸ್ಟೆನ್ಸಸ್ ಆಗಿದ್ದು ಅದು ತನ್ನ ಉಳ್ಕೊಳ್ತಾ ಹೋಗುತ್ತೆ ಜನ್ರೇಷನ್ಸಿಂದ ಜನ್ರೇಷನ್ಸ್ಗೆ. ಈಗ ಫಾರ್ ಎಕ್ಸಾಂಪಲ್ ತಾಯಿಯ ಎದೆ ಹಾಲಿಂದ ಮಕ್ಕಳಿಗೆ ಹೋಗುವಂಥದ್ದು. ಓಕೆ, ಸೊ ಈ ರೀತಿ ಇದು ಒಂದು ಸಿಸ್ಟಮಿಂದ ಮತ್ತೊಂದು ಜನ್ರೇಷನ್ಗೆ ಪಾಸ್ ಆಗ್ತಾ ಹೋಗೋದನ್ನು ನಾವು ಪರ್ಸಿಸ್ಟೆಂಟ್ ಅಂತ ಕರಿತೀವಿ. ಸೊ ಮುಂದುವರೆದು ಈ ಪರ್ಸಿಸ್ಟೆಂಟ್ ನೇಚರ್ ಯಾವ ರೀತಿ ಇರುತ್ತೆ ಅಂದರೆ ಇದು ಬಯೋ ಅಕ್ಯುಮಿಲೇಷನ್ ಆಗ್ತಾ ಹೋಗುತ್ತೆ. ಅಂದರೆ ಫ್ಯಾಟಿ ಆ್ಯಸಿಡ್ಸ್ ಅಲ್ಲಿ ಏನಿರುತ್ತೆ ಅದು ತಾಯಿಯ ಎದೆ ಹಾಲಲ್ಲಿ ಅಕ್ಯುಮಿಲೇಟ್ ಆಗುತ್ತೆ, ಅಲ್ಲಿಂದ ಮಕ್ಕಳಿಗೆ ಹೋಗುತ್ತೆ, ಈ ರೀತಿ ಅಕ್ಯುಮುಲೇಟ್ ಆಗುವಂಥದ್ದು. ಎರಡನೇದಾಗಿ ಇದು ನೀರಿನಲ್ಲಿ ಸಾಲ್ವ್ ಆಗಲ್ಲ. ಯಾವಾಗ ನೀರಿನಿಂದ ಸಾಲ್ವ್ ಆಗುತ್ತೆ ಆಟೋಮೆಟಿಕ್ಲಿ ಅದು ಡಿಸ್ಪೋಸ್ ಆಗೋಗುತ್ತೆ. ಬಟ್ ನೀರಲ್ಲಿ ಸಾಲ್ವ್ ಆಗದಿರೋಂಥ ಕಾರಣದಿಂದಾಗಿ ಅದು ಪರ್ಸಿಸ್ಟೆಂಟಾಗಿ ಉಳ್ಕೊಳ್ಳುವಂಥದ್ದು. ಮೂರನೇದು ಇದು ಮಾನವನ ಆರೋಗ್ಯ ಆಗಿರ್ಬೋದು ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮಗಳನ್ನು ಬೀರುವಂಥದ್ದು. ಸೊ ಇವನ್ನ ನಾವು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಕರೆಯುವಂಥದ್ದು. EOPಗೆ ನಾವು ಎಕ್ಸ್ಪೋಷರ್ ಆದರೆ ಏನಾಗುತ್ತೆ, ಕ್ಯಾನ್ಸರ್ ಬರ್ಬೋದು, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ, ರೀಪ್ರೊಡಕ್ಟಿವ್ ಡಿಸಾರ್ಡರ್ಸ್ ಬರ್ಬೋದು, ಮತ್ತು ಇನ್ಫೆಂಟ್ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಮೇಲೂ ಕೂಡ ದುಷ್ಪರಿಣಾಮಗಳು ಬೀರ್ಬೋದು. ಮತ್ತು ಅದರ ಲಾಂಗ್ ರೇಂಜ್ ಎನ್ವಿರಾನ್ಮೆಂಟ್ ಟ್ರಾನ್ಸ್ಪೋರ್ಟ್ ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಈಸಿಯಾಗಿ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು 30 ಡಜನ್ ಅಥವಾ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ನಲ್ಲಿ 30 ಡಜನ್ ಅಂದರೆ 12 ಕೆಮಿಕಲ್ಗಳನ್ನು ನಾವು ಐಡೆಂಟಿಫೈ ಮಾಡಿರುವಂಥದ್ದು. ಸೊ ಮೊದಲನೇದಾಗಿ 8 ಪೆಸ್ಟಿಸೈಡ್ಸ್ ಬರುತ್ತೆ. ಈ ಪೆಸ್ಟಿಸೈಡ್
ಪೆಸ್ಟಿಸೈಡ್ಸ್ಗಳ ಹೆಸರನ್ನು ನೀವು ಜ್ಞಾಪಕ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಎಲಿಮಿನೇಷನ್ ಮೆಥಡಿಂದ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳು ಬಂದರೂ ನೀವು ಸಾಲ್ವ್ ಮಾಡ್ಬೋದು. 2 ಇಂಡಸ್ಟ್ರಿಯಲ್ ಕೆಮಿಕಲ್ಸ್, ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್ ಮತ್ತು ಎಕ್ಸಾಕ್ಲೋರೋಕಾರ್ಬನ್ಸ್, 2 ಅನ್ಇಂಟೆಂಡೆಡ್ ಬೈ ಪ್ರಾಡಕ್ಟ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರಾಸೆಸ್, ದಟ್ ಈಸ್ ಕ್ಲೋರಿನ್ ಇನ್ವಾಲ್ವ್ ಆಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ನ ತಡೆಗಟ್ಟೋದಕ್ಕೋಸ್ಕರ ಸ್ಟಾಕ್ಹೋಮ್ ಕನ್ವೆನ್ಷನ್ನ ತೆಗೆದುಕೊಂಡು ಬಂದಿದ್ದೀವಿ. ಮುಂದಿನ ವಿಷಯ ಬೇಸಲ್ ಕನ್ವೆನ್ಷನ್ ಆನ್ ಟ್ರಾನ್ಸ್ಬೌಂಡ್ರಿ ಮೂವ್ಮೆಂಟ್ ಆಫ್ ಹಜಾರ್ಡಸ್ ವೇಸ್ಟ್ ಆ್ಯಂಡ್ ದರ್ ಡಿಸ್ಪೋಸಲ್. ಸೊ ಏನಾಗ್ತಿತ್ತು ಅಂತ ಹೇಳಿದ್ರೆ, ಜಾಗತಿಕ ಮಟ್ಟದಲ್ಲಿ ಡೆವಲಪ್ಡ್ ಕಂಟ್ರೀಸ್ಗಳು ತನ್ನ ವೇಸ್ಟ್ಗಳನ್ನ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಡಂಪ್ ಮಾಡ್ತಿದ್ರು. ಸೊ ಡೆವಲಪಿಂಗ್ ಕಂಟ್ರೀಸ್ನಲ್ಲೂ ಕೂಡ ಈ ವೇಸ್ಟ್ ಸೆಗ್ರಿಗೇಷನ್ ಮತ್ತು ವೇಸ್ಟ್ ಯುಟಿಲೈಸೇಷನ್ ಅಥವಾ ರೀಸೈಕ್ಲಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಯೂನಿಟ್ಸ್ಗಳು ಜಾಸ್ತಿ ಇತ್ತು. ಹೀಗಾಗಿ ಡೆವಲಪ್ಡ್ ಕಂಟ್ರೀಸ್ ಡೆವಲಪಿಂಗ್ ಕಂಟ್ರೀಸ್ ಮೇಲೆ ವೇಸ್ಟನ್ನು ಇಂಪೋಸ್ ಮಾಡ್ತಾ ಕೆಲವೊಂದ್ಸಲ ಹಜಾರ್ಡಸ್ ವೇಸ್ಟ್ ಜಾಸ್ತಿ ಆಗಿ ಅದರಿಂದ ಕೆಮಿಕಲ್ ರಿಯಾಕ್ಷನ್ಸ್ಗಳಾಗಿ ಡೆವಲಪಿಂಗ್ ಕಂಟ್ರೀಸ್ ಮೇಲೆ ತುಂಬ ಎನ್ವಿರಾನ್ಮೆಂಟ್ ಮತ್ತು ಹೆಲ್ತ್ ಎಫೆಕ್ಟ್ಸ್ ಜಾಸ್ತಿ ಆಗಿತ್ತು. ಸೊ ಈ ನಿಟ್ಟಿನಲ್ಲಿ ಈ ಡೆವಲಪ್ಡ್ ಕಂಟ್ರೀಸ್ನ ಡೆವಲಪಿಂಗ್ ಕಂಟ್ರೀಸಲ್ಲಿ ಆಗ್ತಿರುವಂಥ ಡಂಪಿಂಗನ್ನು ತಡೆಗಟ್ಟೋದಕ್ಕೋಸ್ಕರ ಬೇಸಲ್ ಕನ್ವೆನ್ಷನ್ನ ತೆಗೆದುಕೊಂಡು ಬಂದದ್ದು 1992ರಲ್ಲಿ. ಸೊ ಇದರ ಪ್ರಕಾರ ಯಾವುದೋ ಒಂದು ಕಂಟ್ರಿಗೆ ಡಂಪ್ ಮಾಡುವಂಥ ಮುಂಚೆ ನಾವು ಪ್ರಿಯಾರ್ ಕನ್ಸೆಂಟ್ ಅಪ್ರೂವಲ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಇಲ್ಲೀಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ತಿರುವಂಥ ವೇಸ್ಟ್ಗಳನ್ನು ತಡೆಗಟ್ಟಬಹುದು. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕಂಟ್ರಿ ತನ್ನದೇ ಆದ ಒಂದು ಡೊಮೆಸ್ಟಿಕ್ ಲೆಜಿಸ್ಲೇಷನ್ನ ಪಾಸ್ ಮಾಡುವಂಥ ಮುಖಾಂತರ ಇಲ್ಲೀಗಲ್ ಆಗಿ ಏನು ಹಜಾರ್ಡಸ್ ವೇಸ್ಟ್ ಟ್ರಾನ್ಸ್ಫರ್ ಆಗ್ತಿತ್ತು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ, ಅದನ್ನು ತಡೆಗಟ್ಟಬೇಕಾಗತ್ತೆ. ಅಷ್ಟೇ ಅಲ್ಲದೆ ಹಜಾರ್ಡಸ್ ವೇಸ್ಟ್ ಜನರೇಷನ್, ಅದರ ಸ್ಟೋರೇಜ್, ಅದರ ಟ್ರಾನ್ಸ್ಪೋರ್ಟೇಷನ್, ಅದನ್ನು ಟ್ರೀಟ್ ಮಾಡುವಂಥ ರೀತಿ, ರೀಯೂಸು, ರೀಸೈಕ್ಲಿಂಗ್ ಮತ್ತು ರಿಕವರಿ ಮತ್ತು ಫೈನಲ್ ಡಿಸ್ಪೋಸಲ್ ಆಫ್ ಹಜಾರ್ಡಸ್ ವೇಸ್ಟಿಗೆ ಸಂಬಂಧಪಟ್ಟಂತೆ ಒಂದು ಲೆಜಿಸ್ಲೇಷನ್ ತೊಗೊಂಡು ಬಂದು ಇದೆಲ್ಲವನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕು ಅನ್ನೋದನ್ನೇ ಬೇಸಲ್ ಕನ್ವೆನ್ಷನಲ್ಲಿ ಹೇಳುವಂಥದ್ದು. ಮುಂದಿನ ವಿಷಯ ರೋಟರ್ಡಾಮ್ ಕನ್ವೆನ್ಷನ್ ಆನ್ ಹಜಾರ್ಡಸ್ ಕೆಮಿಕಲ್ಸ್ ಪ್ರಿಯಾರ್ಡ್ ಇನ್ಫಾರ್ಮ್ ಕನ್ಸೆಂಟ್. ಹೆಸರೇ ಹೇಳುವಂಥ ರೀತಿಯಲ್ಲಿ ಪ್ರಿಯಾರ್ ಇನ್ಫಾರ್ಮ್ ಕನ್ಸೆಂಟ್ ಅಂತ ಹೇಳಿದ್ರೇನು, ಯಾವ ಕಂಟ್ರಿ ಈ ಒಂದು ಕೆಮಿಕಲ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ ಆ ಕಂಪ್ನಿಗಳು ತಾನು ಮೊದಲನೇದಾಗೆ ನಾನು ಈ ಒಂದು ಕೆಮಿಕಲ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಒಪ್ಪಿಗೆಯನ್ನು ಸೂಚಿಸಿದ್ದೀನಿ ಅನ್ನೋದನ್ನು ಕೊಡಬೇಕು. ಅದನ್ನೇ ಪ್ರಿಯಾರ್ ಇನ್ಫಾರ್ಮ್ ಕನ್ಸೆಂಟ್ ಅಂತ ಹೇಳ್ತೀವಿ. ಅಂದರೆ ಇಂಪೋರ್ಟಿಂಗ್ ಕಂಟ್ರಿ ಅದಕ್ಕೆ ಕ್ಲಿಯರೆನ್ಸನ್ನು ಕೊಡಬೇಕು, ಅದನ್ನು ಪ್ರಿಯಾರ್ ಇನ್ಫಾರ್ಮ್ ಕನ್ಸೆಂಟ್ ಅಂತ ಕರಿತೀವಿ. ಸೊ ಎಷ್ಟೊಂದು ಸಲ ಏನಾಗ್ತಿತ್ತು ಅಂದರೆ, ಈ ಹಜಾರ್ಡಸ್ ಕೆಮಿಕಲ್ಸ್ನ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಯೂಸ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ಹಾನಿಕರವಾಗಿ ಎನ್ವಿರಾನ್ಮೆಂಟ್ ಮತ್ತು ಹ್ಯೂಮನ್ ಹೆಲ್ತಿಗೆ ಎಫೆಕ್ಟ್ ಆಗುವಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ಈ ಹಜಾರ್ಡಸ್ ಕೆಮಿಕಲ್ಸ್ನ ಟ್ರೇಡ್ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ರೋಟರ್ಡಾಮ್ ಕನ್ವೆನ್ಷನ್ಸಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಮುಂದಿನ ಕನ್ವೆನ್ಷನ್ ಮಿನಿಮಾಟಾ ಕನ್ವೆನ್ಷನ್ ಆನ್ ಮರ್ಕ್ಯುರಿ ಪೊಲ್ಯೂಷನ್. ಸೊ ಮಿನಿಮಾಟಾ ಅಂದರೆ ಏನು ಮೊದಲನೇದಾಗಿ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಮಿನಿಮಾಟಾ ಅಂತ ಹೇಳಿದ್ರೆ ಜಪಾನಲ್ಲಿರುವಂಥ ಒಂದು ಸ್ಮಾಲ್ ಫಿಶಿಂಗ್ ವಿಲೇಜ್, ಅಂದರೆ ಎಲ್ಲಿ ಮೀನುಗಾರಿಕೆ ಮಾಡುವಂಥ ಒಂದು ವಿಲೇಜ್. ಸೊ ಇಲ್ಲಿ ಏನಾಗಿತ್ತು, ಮರ್ಕ್ಯುರಿ ಪೊಲ್ಯೂಷನ್ಸಿಂದ ಮಿನಿಮಾಟಾ ಡಿಸೀಸ್ ಅಂತಾನು ಕರಿತೀವಿ. ಈ ಮರ್ಕ್ಯುರಿ ಪೊಲ್ಯೂಷನಿಂದಾಗಿ ಮೋರ್ ದೆನ್ 900 ಪೀಪಲ್ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಎನ್ವಿರಾನ್ಮೆಂಟಲ್ಲಿ ಇವತ್ತಿಗೂ ಕೂಡ ಅಲ್ಲಿನ ಜನಗಳಿಗೆ ಒಂದಲ್ಲ ಒಂದು ಅನಾನುಕೂಲತೆ ಅಥವಾ ಒಂದಲ್ಲ ಒಂದು ಡಿಸೀಸಸ್ಗಳು ಬರ್ತಾ ಹೋಗಿದೆ. ಯಾಕಂದರೆ ಅವ್ರ ಇಮ್ಯೂನ್ ಸಿಸ್ಟಮ್ ಕಂಪ್ಲೀಟ್ಲಿ ಲಾಸ್ ಆಗಿರೋದ್ರಿಂದ. ಸೊ ಹೀಗಾಗಿ ಈ ಮಿನಿಮಾಟಾ ಅಥವಾ ಮರ್ಕ್ಯುರಿ ಪೊಲ್ಯೂಷನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಮಿನಿಮಾಟಾ ಕನ್ವೆನ್ಷನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಸೊ ಈ ಒಂದು ಕನ್ವೆನ್ಷನ್ ಮುಖಾಂತರ ಹ್ಯೂಮನ್ ಹೆಲ್ತ್ ಮತ್ತು ಎನ್ವಿರಾನ್ಮೆಂಟ್ಗೆ ಯಾವುದೇ ರೀತಿಯಾದ ಅಡ್ವರ್ಸ್ ಎಫೆಕ್ಟ್ಸ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ತೀವಿ. ಮುಂದುವರೆದು 2013ನೇ ಇಸ್ವಿಯಲ್ಲಿ ಇದನ್ನು ನಾವು ಡಿಸಿಷನ್ ತೆಗೆದುಕೊಂಡು ಬರಬೇಕು ಅಂತ ಹೇಳಿ. ನಂತರ ನಾವು ಯಾವುದೇ ರೀತಿಯಾದ ಮಾನವನಿಂದ ಪ್ರೊಡ್ಯೂಸ್ ಆಗ್ತಿರುವಂಥ ಮರ್ಕ್ಯೂರಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಫೋಕಸ್ ಮಾಡ್ತಿದ್ದೀವಿ. ನಂತರ ಈ ಸ್ಟೋರೇಜ್ ಮಾಡುವಂಥ ಸಂದರ್ಭದಲ್ಲಿ, ಡಿಸ್ಪೋಸಲ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಮರ್ಕ್ಯೂರಿ ಕಂಟ್ಯಾಮಿನೇಟೆಡ್ ಸೈಟ್ಸ್ ಏನಿರುತ್ತೆ ಇಲ್ಲೆಲ್ಲ ಪ್ರದೇಶಗಳಲ್ಲಿ ಮಿನಿಮಾಟಾದಿಂದ ಅಥವಾ ಮರ್ಕ್ಯೂರಿಂದ ಆಗುವಂಥ ಅನಾನುಕೂಲಗಳನ್ನು ಕಂಟ್ರೋಲ್ ಮಾಡ್ತಿದ್ದೀವಿ. ಸೊ ಈ ಒಂದು ಅಗ್ರಿಮೆಂಟ್ನ ಇವಾಗವರೆಗೂ 140 ಕಂಟ್ರಿಗಳು ಸೈನ್ ಮಾಡಿದ್ದಾರೆ. ಮುಂದುವರೆದು ಮಿನಿಮಾಟಾ ಡಿಸೀಸ್ನ ಚಿಜೋ ಮಿನಿಮಾಟಾ ಡಿಸೀಸ್ ಅಂತ ಕೂಡ ಕರಿತೀವಿ. ಇದರಿಂದ ನ್ಯೂರಾಲಜಿಕಲ್ ಸಿಂಡ್ರೋಮ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಸಿಂಪ್ಟಮ್ಸ್ ಏನಂದರೆ ಅಟ್ಯಾಕ್ಸಿ ಆಗ್ಬೋದು, ನಮ್ನೆಸ್ ಆಗ್ಬೋದು ಮತ್ತು ಮಸಲ್ ವೀಕ್ನೆಸ್ ಆಗುತ್ತೆ. ಇದರಿಂದ ನಮ್ಮ ಕಣ್ಣು ಅಥವಾ ಕಿವಿ ಕೂಡ ವೀಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಮರ್ಕ್ಯೂರಿ ಸೈಕಲ್ ಯಾವ ರೀತಿ ಇರುತ್ತೆ ಅಂದರೆ, ಮರ್ಕ್ಯೂರಿ ಎಮಿಷನ್ಸ್ ಆದ ನಂತರ ರೇನ್ ಅಂದರೆ ಕ್ಲೌಡ್ಸ್ಗಳಲ್ಲಿ ಡೆಪಾಸಿಟ್ ಆಗೋ ಚಾನ್ಸಸ್ ಇರುತ್ತೆ. ನಂತರದಲ್ಲಿ ನದಿಗಳಲ್ಲಿ, ರಿಸರ್ವರ್ಸ್ ಮತ್ತು ಫಾರೆಸ್ಟ್ಗಳಲ್ಲಿ ಡೆಪಾಸಿಟ್ ಆಗಿ ಮುಂದುವರೆದು ವಾಟರ್ ಶೆಡ್ಸ್ ಮುಖಾಂತರ ಮೀಥೈಲ್ ಮರ್ಕ್ಯೂರಿಯಾಗಿ ಕನ್ವರ್ಟ್ ಆಗಿ ನಮ್ಮ ಫುಡ್ಗಳಲ್ಲಿ ಅಫೆಕ್ಟ್ ಆಗಿ ಅದು ಫುಡ್ ಸೈಕಲಿಂದ ಫಿಶಿಂದ ಫುಡ್ ಸೈಕಲ್ ಫುಡ್ ವೆಬ್ಗೆ ಎಂಟರ್ ಆಗಿ ನಂತರ ಎಲ್ಲ ಮಾನವನ ಸಂಪನ್ಮೂಲಗಳಿಗೆ ಅಥವಾ ಎನ್ವಿರಾನ್ಮೆಂಟ್ಗಳಿಗೆ ಎಫೆಕ್ಟ್ ಮಾಡುವಂಥದ್ದು. ಮುಂದಿನ ಕನ್ವೆನ್ಷನ್ ರಾಮ್ಸಾರ್ ಕನ್ವೆನ್ಷನ್. ಇದೊಂದು ವೆಟ್ಲ್ಯಾಂಡ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೈನ್ ಮಾಡಿರುವಂಥ ಹ್ಯಾಬಿಟ್ಯಾಟ್ ಸ್ಪೆಸಿಫಿಕ್ ಕನ್ವೆನ್ಷನ್ ಅಂತಲೇ ಹೇಳ್ಬೋದು. ಇದೇ ಜಾಗತಿಕ ಮಟ್ಟದಲ್ಲಿರುವಂಥ ಒಂದೇ ಒಂದು ಹ್ಯಾಬಿಟ್ಯಾಟಿಗೆ ಸಂಬಂಧಪಟ್ಟಂಥ ಒಂದು ಕನ್ವೆನ್ಷನ್ಸ್ ಅಂತ ಹೇಳ್ಬೋದು. ಇದನ್ನು 1971ರಲ್ಲಿ ಇರಾನ್ ಸಿಟಿ ಆಗಿರುವಂಥ ರಾಮ್ಸಾರ್ನಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿದ್ದು. ರಾಮ್ಸಾರ್ ಕನ್ವೆನ್ಷನ್ನ ಮತ್ತೊಂದು ಹೆಸರು ಏನಂತ ಹೇಳಿದ್ರೆ ಕನ್ವೆನ್ಷನ್ಸ್ ಆಫ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಅಂದರೆ ಯಾವೆಲ್ಲ ವೆಟ್ಲ್ಯಾಂಡ್ಸ್ಗಳು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇವೆ ಅಂಥ ವೆಟ್ಲ್ಯಾಂಡ್ಸ್ಗಳನ್ನು
ಇವರು ಐಡೆಂಟಿಫೈ ಮಾಡಿ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಇದನ್ನು ವಾಟರ್ಫಾಲ್ ಹ್ಯಾಬಿಟ್ಯಾಟ್ ಅಂತಲೂ ಕೂಡ ಕರೆಯುವಂಥದ್ದು. ಮುಂದುವರೆದು ರಾಮ್ಸರ್ ಕನ್ವೆನ್ಷನ್ನಲ್ಲಿ ಕೆಲವೊಂದು ವೆಟ್ಲ್ಯಾಂಡ್ಸ್ಗಳನ್ನು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಪ್ರೊಟೆಕ್ಷನ್ ಮತ್ತು ಕನ್ಸರ್ವೇಷನ್ ಎಫರ್ಟ್ಸ್ಗಳನ್ನು ಮಾಡ್ತಾರೆ. ಮುಂದುವರೆದು ಕೆಲವೊಂದ್ಸಲ ಏನಾಗುತ್ತೆ, ಆ ವೆಟ್ಲ್ಯಾಂಡ್ಸ್ಗಳ ರೆಕಗ್ನಿಷನ್ ಕೊಟ್ಟಿದ್ರು ಕೂಡ ಅದು ಕ್ಷೀಣಿಸುವಂಥ ಹಂತ ಅಥವಾ ಅದು ಎಕ್ಸ್ಟಿಂಕ್ಷನ್ ಅಥವಾ ಎಂಡೇಂಜರ್ಡ್ ಆಗುವಂಥ ಹಂತ ಬಿದ್ದಾಗ ಅದನ್ನು ನಾವು ಐಡೆಂಟಿಫೈ ಮಾಡ್ತೀವಿ ಮಾಂಟ್ರಿಕ್ಸ್ ರೆಕಾರ್ಡ್ನಲ್ಲಿ. ಅಂದರೆ ಯಾವೆಲ್ಲ ವೆಟ್ಲ್ಯಾಂಡ್ಸ್ಗಳು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇದ್ದರೂ ಕೂಡ ಅದರ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ಅಥವಾ ಅದನ್ನು ಪ್ರೊಟೆಕ್ಟ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಅದನ್ನು ಮಾಂಟ್ರಿಕ್ಸ್ ರೆಕಾರ್ಡ್ನಲ್ಲಿ ಐಡೆಂಟಿಫೈ ಮಾಡುವಂಥದ್ದು. ಈ ರೀತಿ ಭಾರತದಲ್ಲಿ ಕಲಾಡಿಯೋ ನ್ಯಾಷನಲ್ ಪಾರ್ಕ್, ರಾಜಸ್ಥಾನದಲ್ಲಿರುವಂತಹ ಕಲಾಡಿಯೋ ನ್ಯಾಷನಲ್ ಪಾರ್ಕ್, ಮಣಿಪುರ್ನಲ್ಲಿರುವಂತಹ ಲೋಕ್ಟಕ್ ಲೇಕ್, ಇವೆರಡನ್ನು ಕೂಡ ನಾವು ಐಡೆಂಟಿಫೈ ಮಾಡಿ ಇದಕ್ಕೆ ಎಕ್ಸ್ಟ್ರೀಮ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ಮಾಂಟ್ರಿಕ್ಸ್ ರೆಕಾರ್ಡ್ನಲ್ಲಿ ಪ್ಲೇಸ್ ಮಾಡಿರುವಂಥದ್ದು. ಅಂದರೆ ಯಾವುದೇ ಒಂದು ಪ್ಲೇಸ್ನ ಮಾಂಟ್ರಿಕ್ಸ್ ರೆಕಾರ್ಡಲ್ಲಿ ಪ್ಲೇಸ್ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಕನ್ಸರ್ವೇಷನ್ ಎಫರ್ಟ್ಸ್, ಹೆಚ್ಚಿನ ಅನುದಾನ ಸಿಕ್ಕಿ ಆ ಒಂದು ಪ್ರದೇಶವನ್ನು ಸಂಪೂರ್ಣವಾಗಿ ನಾವು ರೀಸ್ಟೋರ್ ಮಾಡುವಂಥದ್ದು. ಅದನ್ನೇ ನಾವು ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ಸ್ಗಳನ್ನು ನಾವು ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಐಡೆಂಟಿಫೈ ಮಾಡ್ತೀವಿ. ಆ ಐಡೆಂಟಿಫೈ ಮಾಡಿರುವಂಥ ವೆಟ್ಲ್ಯಾಂಡ್ಸ್ಗಳಲ್ಲಿ ಕೆಲವೊಂದು ಸಲ ಡಿಗ್ರೇಡೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದು ಅಳಿವು ಉಳಿವಿನ ಪ್ರಶ್ನೆ ಬರುತ್ತೆ ಅದನ್ನು ನಾವು ಮಾಂಟ್ರಿಕ್ಸ್ ರೆಕಾರ್ಡ್ನಲ್ಲಿ ಹಾಕ್ತೀವಿ. ಒಂದ್ಸಲ ಒಂದು ಮಾಂಟ್ರಿಕ್ಸ್ ರೆಕಾರ್ಡಲ್ಲಿ ಬಂದ ಮೇಲೆ ಹೆಚ್ಚಿನ ಫೋಕಸ್ ಮಾಡಿ ಅದನ್ನು ನಾವು ರೀಸ್ಟೋರೇಷನ್ ಮಾಡುವಂಥದ್ದು. ಸೊ ಭಾರತದಿಂದ 2 ಸೈಟ್ಸ್ ಇದೆ. ಒಂದು ಕಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿರುವಂಥದ್ದು, ಇನ್ನೊಂದು ಲೋಕ್ಟಕ್ ಲೇಕ್ ಮಣಿಪುರದಲ್ಲಿರುವಂಥದ್ದು. ಮುಂದುವರೆದು ಮ್ಯಾಡ್ರಿಡ್ ಪ್ರೋಟೋಕಾಲ್. ಸೊ ಮ್ಯಾಡ್ರಿಡ್ ಪ್ರೋಟೋಕಾಲ್ ನೀವು ಇತ್ತೀಚೆಗೆ ಬಂದಂಥದ್ದು, ಹೀಗಾಗಿ ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ಅಂಟಾರ್ಟಿಕ್ ಟ್ರೀಟಿ ಅಂತ ಕೂಡ ಕರಿತೀವಿ. ಸೊ ಅಂಟಾರ್ಟಿಕಾ ಅಟ್ಮಾಸ್ಫಿಯರ್ ಏನಿದೆ ಅಥವಾ ಆ ಎಕೋಸಿಸ್ಟಮ್ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಮ್ಯಾಡ್ರಿಡ್ ಪ್ರೋಟೋಕಾಲ್ನ ತೆಗೆದುಕೊಂಡು ಬಂದಿರುವಂಥದ್ದು. ಯಾಕೆ ನಾವು ಅಂಟಾರ್ಟಿಕ್ ಟ್ರೀಟಿ ಅಥವಾ ಅಂಟಾರ್ಟಿಕಾನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ, ಮೊದಲನೇದಾಗಿ ಅಲ್ಲಿರುವಂತಹ ಸೈಂಟಿಫಿಕ್ ಮತ್ತು ಏಸ್ಥೆಟಿಕ್ ವ್ಯಾಲ್ಯೂಯಿಂದಾಗಿ, ಎರಡನೇದಾಗಿ ಯಾವುದೇ ರೀತಿಯಾದ ಮೈನಿಂಗ್ಗಳನ್ನು ತೆಗೆದುಕೊಂಡು ಹೋಗಬಾರ್ದು ಅಲ್ಲಿ. ನಂತರ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿದರೂ ಕೂಡ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಮಾಡಿ ನಂತರವೇ ನಾವು ಅಂಟಾರ್ಟಿಕ್ ಟ್ರೀಟಿಯನ್ನು ಅಥವಾ ಅಂಟಾರ್ಟಿಕಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ಗಳನ್ನು ಮಾಡ್ಬೋದು. ಮುಂದುವರೆದು ಎಲ್ಲ ಕಂಟ್ರಿಗಳು ಎಮರ್ಜೆನ್ಸಿ ರೆಸ್ಪಾನ್ಸ್ಗಳಿಗೆ ರೆಡಿಯಾಗಿರಬೇಕು. 4ನೇದು ಅಲ್ಲಿರುವಂಥ ವೈಲ್ಡರ್ನೆಸ್ನ ನಾವು ಯಾವುದೇ ರೀತಿಯಾಗಿ ಇಂಟರ್ಫಿಯರ್ ಮಾಡಕೂಡ್ದು. ನಂತರದಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡುವಂಥ ಮುಖಾಂತರ ಅಂಟಾರ್ಟಿಕಾ ಕಾಂಟಿನೆಂಟಲ್ಲಿರುವಂಥ ವೇಸ್ಟ್ಗಳನ್ನು ಡಿಸ್ಪೋಸ್ ಮಾಡಬೇಕು. ಮತ್ತು ಯಾವುದೇ ಒಂದು ಪಾಸ್ಟ್ ಆ್ಯಕ್ಟಿವಿಟೀಸಿಂದ ಇರುವಂಥ ವೇಸ್ಟ್ನ ತೆಗೆದು ಹಾಕಬೇಕು. ಅಲ್ಲಿ ಆರ್ಮ್ಫುಲ್ ಮೆಟೀರಿಯಲ್ಸ್ನ ಬಳಕೆ ಆಗದೇ ಇರೋ ರೀತಿಯಲ್ಲಿ ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು. ಮತ್ತು ಈ ಶಿಪ್ಸ್ಗಳಿಂದ ವೇಸ್ಟ್ ಡಿಸ್ಚಾರ್ಜ್ ಆಗೋದನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅಷ್ಟೇ ಅಲ್ಲದೆ ಅಲ್ಲಿರೋ ಅಂಟಾರ್ಟಿಕಾದಲ್ಲಿರುವಂಥ ಕೆಲವೊಂದು ಸ್ಪೆಷಲ್ ಪ್ಲೇಸಸ್ನ ಪ್ರೊಟೆಕ್ಟೆಡ್ ಪ್ಲೇಸಸ್ ಅಂತ ಐಡೆಂಟಿಫೈ ಮಾಡಬೇಕು. ಇವೆಲ್ಲವೂ ಮ್ಯಾಡ್ರಿಡ್ ಪ್ರೋಟೋಕಾಲ್ ಅಥವಾ ಅಂಟಾರ್ಟಿಕಾನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇತ್ತೀಚೆಗೆ ನಾವು ತೆಗೆದುಕೊಂಡಂಥ ಎನ್ವಿರಾನ್ಮೆಂಟಲ್ ಪ್ರೋಟೋಕಾಲ್ ಅಥವಾ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಸೀರೀಸ್ ನಿಮಗೆ ಅನುಕೂಲವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಫೀಡ್ಬ್ಯಾಕ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಧನ್ಯವಾದಗಳು.